ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ತಮ್ಮ ಶಿಷ್ಯರಿಗಾಗಿ ಪಿತ ದೇವರಲ್ಲಿ ಮೊರೆ ಇಡುವುದನ್ನು ನಾವು ಕಾಣ್ತೇವೆ. ಶಿಷ್ಯರಿಗಾಗಿ ಮಾತ್ರವಲ್ಲ, ಶಿಷ್ಯರ ಮಾತನ್ನು ಕೇಳಿ ನನ್ನಲ್ಲಿ ವಿಶ್ವಾಸವಿಡುವವರಿಗಾಗಿಯೂ ನಾನು ಪ್ರಾರ್ಥಿಸುತ್ತೇನೆ. ಪಿತನೇ, ಇವರೆಲ್ಲ ಒಂದಾಗಿರಲಿ, ನೀವು ನನ್ನಲ್ಲಿ ನಾನು ನಿಮ್ಮಲ್ಲಿ ಇರುವಂತೆಯೇ ಇವರು ನಮ್ಮಲ್ಲಿ ಒಂದಾಗಿರಲಿ. ಹೀಗೆ ನನ್ನನ್ನು ಕಳುಹಿಸಿದವರು ನೀವೇ ಎಂದು ಲೋಕವು ವಿಶ್ವಾಸಿಸುವಂತಾಗಲಿ. ಯೇಸು ಕ್ರಿಸ್ತರ ಕುರಿತಾದ ಜೀವೋದ್ಧಾರ ಕುರಿತಾದ ಶುಭ ಸಂದೇಶವನ್ನು ಆಲಿಸಿ ತಮ್ಮಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗಾಗಿ ಯೇಸು ಪ್ರಾರ್ಥಿಸಿದ್ದಾರೆ. ಯೇಸು ಕ್ರಿಸ್ತರ ಆಸೆ ನಾವೆಲ್ಲರೂ ಪಿತ ಮತ್ತು ಯೇಸು ಕ್ರಿಸ್ತರಲ್ಲಿ ಒಂದಾಗಿರಬೇಕು. ಯೇಸು ಮತ್ತು ತಂದೆಯಾದ ದೇವರಲ್ಲಿ ನಾವಿರಬೇಕೆಂಬುದೇ ಅವರ ಆಸೆಯಾಗಿದೆ. ಪ್ರಿಯರೇ, ನಮ್ಮ ರಕ್ಷಣೆಗಾಗಿ ನಾವು ತಂದೆಯೊಂದಿಗೆ ಒಂದಾಗಲು ಮೊದಲೇ ಪಿತಾ ಸುತ ಪವಿತ್ರಾತ್ಮರು ಪೂರ್ವ ಯೋಜನೆ ಪೂರ್ವ ಸಂಕಲ್ಪ ಮಾಡಿದ್ದರು. ಮನುಷ್ಯ ತನ್ನ ಸ್ವಂತ ರಕ್ಷಣೆ ಮಾಡಲಾಗದೇ ಇರುವ ಸಂದರ್ಭದಲ್ಲಿ, ದೇವರೊಂದಿಗೆ ಸತ್ಸಂಬಂಧ 100% ಅಸಾಧ್ಯವಾದ ಸಂದರ್ಭದಲ್ಲಿ ದೇವರು ನಮ್ಮೆಲ್ಲರನ್ನು ಅಪಾರವಾಗಿ ಪ್ರೀತಿಸಿ ತಮ್ಮ ಪುತ್ರನನ್ನೇ ನಿನ್ನ ಬದಲಾಗಿ ಬಲಿದಾನವಾಗಿ, ಒಂದೂ ಪಾಪವನ್ನು ಅರಿಯದ ಯೇಸು ನಮಗಾಗಿ ಪಾಪ ಸ್ವರೂಪಿಯಾದರು, ಶಾಪಗ್ರಸ್ತರಾದರು, ಶಿಲುಬೆಯಲ್ಲಿ ನಿನ್ನ ಬದಲಾಗಿ ಸತ್ತರು. ಆ ವಿಷಯದಲ್ಲಿ ವಿಶ್ವಾಸವಿಟ್ಟು ನಾವು ಐಕ್ಯವಾದಾಗ ಅವರ ಮರಣದಲ್ಲಿ ನಮ್ಮ ಹಳೆಯ ಸ್ವಭಾವ ಸತ್ತು ಹೋಯಿತು, ನಾವು ಮರಣ ಹೊಂದಿದೆವು. ಅವರಲ್ಲಿ ವಿಶ್ವಾಸವಿಟ್ಟು ಐಕ್ಯವಾಗಿರುವ ನಾವು ಅವರು 3ನೇ ದಿನ ಪುನರುತ್ಥಾನರಾದಂತೆ ನಮಗೂ ಆತ್ಮದಲ್ಲಿ ಹೊಸ ಜೀವ, ಹೊಸ ಸ್ವಭಾವ ಲಭಿಸಿತು. ಇದು ಪೂರ್ಣವಾಗಿ ಯೇಸು ಕ್ರಿಸ್ತರಲ್ಲಿ ದೇವರು ನಮ್ಮೆಲ್ಲರ ಕುರಿತಾಗಿ ಮಾಡಿದ ರಕ್ಷಣಾ ಕಾರ್ಯವಾಗಿದೆ. ಇದು ದೇವರ ಕಾರ್ಯವಾಗಿದೆ. ಪಿತ ದೇವರು ಯೇಸುವನ್ನು ಎಷ್ಟು ಪ್ರೀತಿ ಮಾಡಿದ್ರು ಅಷ್ಟೇ ನಮ್ಮನ್ನು ಪ್ರೀತಿಸುತ್ತಾರೆ. ಅವರ ಪ್ರೀತಿಯನ್ನು ಅವರು ಕಾರ್ಯರೂಪದಲ್ಲಿ ತೋರಿಸಿದ್ದಾರೆ. ನಾವು ಪ್ರತಿಯೊಬ್ಬರು ಯೇಸು ಆಗಬೇಕೆಂಬುದು ಪಿತ ಮತ್ತು ಯೇಸುವಿನ ಚಿತ್ತವಾಗಿದೆ. ಅದಕ್ಕಾಗಿಯೇ ನಮಗೆ ಪವಿತ್ರಾತ್ಮರನ್ನು ಕೊಟ್ಟು ನೀತಿವಂತರನ್ನಾಗಿಸಿ ಒಂದು ಪರಿಶುದ್ಧ ದೇವರಿಗೆ ಮೀಸಲಾದ ಬೇರ್ಪಟ್ಟ ಜೀವನ ನಡೆಸಲು ನಮಗೆ ಕರೆ ಕೊಟ್ಟಿದ್ದಾರೆ, ಎಲ್ಲವನ್ನು ಒದಗಿಸಿದ್ದಾರೆ. ಇಂದಿನ ಮೊದಲ ವಾಚನದಲ್ಲಿ ಸಂತ ಪೌಲರು ತಮ್ಮ ಮನಸ್ಸಾಕ್ಷಿಯನ್ನು ಶುದ್ಧವಾಗಿಟ್ಟುಕೊಳ್ಳಲು ಎಲ್ಲ ಸಂದರ್ಭದಲ್ಲೂ ಪ್ರಯತ್ನಿಸಿದಂತೆ ಅಲ್ಲಿ ನಾವು ನೋಡ್ತೇವೆ. ಪ್ರಧಾನ ಯಾಜಕನ ವಿರುದ್ಧ ಸಂತ ಪೌಲರು ಮಾತಾಡಿ ಅವಿಧೇಯನಾದಾಗ ಇಮಿಡಿಯೇಟ್ಲಿ ಕ್ಷಮೆ ಯಾಚಿಸಿ ದೀನನಾಗಿ ದೇವರೊಂದಿಗಿನ ಐಕ್ಯತೆಯನ್ನು ಕಾಪಾಡುತ್ತಾರೆ. ಇನ್ನು ನಾವು ಪಿತಾ ಸುತ ಮತ್ತು ಪವಿತ್ರಾತ್ಮರು ಬಯಸಿದಂತೆ ವಾಕ್ಯದ ಮೂಲಕ ನಮ್ಮ ಮನಸ್ಸಾಕ್ಷಿಯನ್ನು ನಾವು ಶುದ್ಧವಾಗಿಟ್ಟುಕೊಂಡು ಆ ಐಕ್ಯತೆಯನ್ನು ಕಾಪಾಡೋಣ. ಅಪ್ಪನ ಪ್ರೀತಿ, ಯೇಸುವಿನ ಕೃಪೆ ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆ ನಮ್ಮೆಲ್ಲರೊಡನೆ ಇರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.